ಸೆಟಲ್ ಆಗಿರುವಂತ ಹುಡುಗನೇ ಬೇಕು, ಗೌರ್ಮೆಂಟ್ ಕೆಲಸ ಇರುವಂತ ಹುಡುಗನೇ ಬೇಕು ಅನ್ನುವಂತ ಹುಡುಗಿರೋ ಮಧ್ಯೆ ಹುಡುಗ ಒಳ್ಳೆಯವನಾಗಿದ್ರೆ ಸಾಕು, ಅವನು ಸಾಧನೆ ಮಾಡೋವರೆಗೂ ನಾನು ಅವನಿಗೆ ಸಪೋರ್ಟಿವ್ ಆಗಿ ಇರ್ತೀನಿ ಅನ್ನುವಂತ ಹುಡುಗಿ ಸಿಕ್ಕರೆ ಹುಡುಗರು ಎಷ್ಟು ದೊಡ್ಡ ಸಾಧನೆಯನ್ನು ಬೇಕಾದ್ರೂ ಮಾಡಿ ತೋರಿಸ್ತಾರೆ. ಹೀಗೆ ಅಮೆರಿಕಾದಲ್ಲಿ ಒಂದು ಬಡ ಮನೆಯ ಹುಡುಗ ಶೆರಿ ಅನ್ನುವಂತ ಒಂದು ಹುಡುಗಿನ ಮದ್ವೆ ಆಗ್ತಾನೆ. ಆ ಹುಡುಗನಿಗೆ ಬಿಸ್ನೆಸ್ ಮಾಡಬೇಕು ಅನ್ನುವಂತ ಒಂದು ದೊಡ್ಡ ಕನಸಿರುತ್ತೆ. ಸೊ ಅವನೊಂದು ಸಣ್ಣ ಕಾಫಿ ಶಾಪ್ ನ ಹಾಕೊಂಡಿರ್ತಾನೆ. ಆದ್ರೆ ಆ ಕಾಫಿ ಶಾಪ್ ತುಂಬಾ ಲಾಸ್ ಅಲ್ಲಿ ನಡೀತಿರುತ್ತೆ. ಸೊ ಗಂಡನಿಗೆ ಸಪೋರ್ಟಿವ್ ಆಗಿರ್ಬೇಕು ಅಂತ ಅವನ ಹೆಂಡತಿ ಪ್ರೆಗ್ನೆಂಟ್ ಇದ್ರು ಕೂಡ ಕೆಲ್ಸಕ್ಕೆ ಹೋಗ್ತಿರ್ತಾಳೆ. ಸೊ ಒಂದು ದಿವಸ ಹುಡುಗಿಯ ತಂದೆ ಅಂದ್ರೆ ಆ ಹುಡುಗನ ಮಾವ ಬಂದು ಆ ಹುಡುಗನ ಹತ್ರ ಹೇಳ್ತಾನಂತೆ, ನಿನ್ ಬಿಸ್ನೆಸ್ ಇನ್ನು ನಡೆಯೋದಿಲ್ಲ, ನಿನಗೆ ₹1 ಕೂಡ ವರಮಾನ ಇಲ್ಲ, ದಯವಿಟ್ಟು ಹೋಗಿ ಯಾವ್ದಾದ್ರು ಕೆಲಸ ಹುಡುಕೋ, ನನ್ ಮಗಳು ಪ್ರೆಗ್ನೆಂಟ್ ಇದ್ರು ಕೂಡ ಯಾಕೆ ಅವಳಿಗೆ ಕೆಲಸ ಕಳಿಸ್ತಿದ್ಯಾ ಅಂತ ಆ ಹುಡುಗನಿಗೆ ಹೇಳ್ತಾರೆ. ಸೊ ಅವತ್ತು ಆ ಹುಡುಗನಿಗೆ ತುಂಬಾ ಬೇಜಾರಾಗುತ್ತೆ, ಅವ್ನು ತುಂಬಾ ಅಳ್ತಾನೆ. ಅವನು ಕೂಡ ಡಿಸೈಡ್ ಮಾಡ್ತಾನೆ ಇನ್ಮೇಲೆ ಬಿಸ್ನೆಸ್ ನೆಲ್ಲ ಬಿಟ್ಟು ಯಾವ್ದಾದ್ರು ಕೆಲಸ ಹುಡುಕೋತೀನಿ ಅಂತ. ಬಟ್ ಅವನ ಪ್ರೆಗ್ನೆಂಟ್ ಹೆಂಡತಿ ಅವನ ಹತ್ರ ಬಂದು ಅವನಿಗೆ ಸಮಾಧಾನ ಮಾಡಿ ಹೇಳ್ತಾಳೆ, ನಮ್ಮಪ್ಪ ಹೇಳ್ಬಾರ್ದಿತ್ತು, ನೀನು ನಿನ್ನ ಡ್ರೀಮ್ ನ ಫಾಲೋ ಮಾಡು, ಅದೆಷ್ಟೇ ಕಷ್ಟ ಆದ್ರೂ ಕೂಡ ನಾನ್ ನಿನ್ಗೆ ಸಪೋರ್ಟಿವ್ ಆಗಿರ್ತೀನಿ ಅಂತಾಳೆ. ಸೊ ಅವತ್ತು ಆ ಹುಡುಗಿ ಏನಾದ್ರು, ನಮ್ಮಪ್ಪ ಹೇಳಿದ್ದೆ ಸರಿ, ನಿನಗೆ ₹1 ಕೂಡ ವರಮಾನ ಇಲ್ಲ, ಈ ಡ್ರೀಮ್ಸ್ ಬಿಸ್ನೆಸ್ ಎಲ್ಲವನ್ನೂ ಕೂಡ ಸೈಡಿಗಿಟ್ಟು ಯಾವ್ದಾದ್ರು ಕೆಲಸ ಹುಡುಕು ಅಂತ ಹೇಳ್ಬಿಡಿದ್ರೆ ಇವತ್ತು ನಮ್ಮ ಮುಂದೆ ಸ್ಟಾರ್ ಬಕ್ಸ್ ಅನ್ನುವಂತ ಒಂದು $1 ಬಿಲಿಯನ್ ಕಂಪ್ನಿ ಇರ್ತಿರ್ಲಿಲ್ಲ. ಈ ಕತೆ ಬೇರೆ ಯಾರ್ದು ಅಲ್ಲ, ಸ್ಟಾರ್ ಬಕ್ಸ್ ನ ಫೌಂಡರ್ ಆಗಿರುವಂತ ಹಾವರ್ಡ್ ಶುಜಲ್ಸ್ ಅವರ ಕತೆ ಆಗಿತ್ತು. ಇಡೀ ಪ್ರಪಂಚವೇ ನಮ್ಮ ವಿರುದ್ಧ ನಿಂತರೂ ಕೂಡ ನಮ್ಮ ಲೈಫ್ ಪಾರ್ಟ್ನರ್ ನಮಗೆ ಸಪೋರ್ಟ್ ಮಾಡಿದಾಗ ನಾವು ಎಂತ ಸಾಧನೆಯನ್ನು ಕೂಡ ಮಾಡಬಹುದು ಅನ್ನೋದಕ್ಕೆ ಈ ಒಂದು ಕಥೆಯ ಸ್ಫೂರ್ತಿ.